ನಮಸ್ಕಾರ ವೀಕ್ಷಕರೇ. ತುಳಸಿ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಲಕ್ಷ್ಮೀ ದೇವಿಯು ತಾನೇ ನಿಮ್ಮ ಮನೆಗೆ ಬಂದು ಆಶೀರ್ವಾದ ನೀಡುತ್ತಾಳೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹೌದು, ಈ ಒಂದು ದಿನ ಮಾಡಿದ ಪೂಜೆಯಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿ ತುಂಬಿ ಹರಿಯುತ್ತದೆ. ತುಳಸಿ ಪೂಜೆ ನೀವು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವರ್ಷ ದೇವುತ್ತನ ಏಕಾದಶಿ ನವೆಂಬರ್ 2 ಭಾನುವಾರ ಬಂದಿದೆ. ಈ ದಿನವೇ ಭಗವಾನ್ ವಿಷ್ಣು 4 ತಿಂಗಳ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ ಎಂಬುದು ಪೌರಾಣಿಕಗಳಲ್ಲಿ ಹೇಳಲಾಗಿದೆ. ಅದೇ ದಿನದಂದು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆ ಪ್ರಾರಂಭವಾಗುತ್ತದೆ. ಪುರಾಣಗಳ ಪ್ರಕಾರ ತುಳಸಿ ದೇವಿಯು ಈ ದಿನ ವಿಷ್ಣುವಿನ ಸಾಲಿಗ್ರಾಮ ರೂಪವನ್ನು ಮದುವೆಯಾಗುತ್ತಾಳೆ. ಇದು ಕೇವಲ ಪೂಜೆಯಲ್ಲ, ದೇವಿ ತುಳಸಿಯ ಆಶೀರ್ವಾದ ಪಡೆಯುವ ದೈವಿಕ ಕ್ಷಣಗಳು. ನಾವು ತುಳಸಿ ಪೂಜೆಯ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯ ನಿಯಮ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಶುದ್ಧಗೊಳಿಸಿ ದೇವರ ಸಾನ್ನಿಧ್ಯದಲ್ಲಿ ಅಲಂಕರಿಸಿ ಶಂಖ ಮತ್ತು ಗಂಟೆ ಊದುತ್ತಾ ಭಗವಾನ್ ವಿಷ್ಣುವನ್ನ ಪೂಜೆಯನ್ನು ಪ್ರಾರಂಭಿಸಿ. ಈ ಕ್ರಮದಿಂದ ನಿಮ್ಮ ದಿನ ಪವಿತ್ರವಾಗುತ್ತದೆ ಮತ್ತು ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚುತ್ತದೆ. ಎರಡನೆಯ ನಿಯಮ, ಈ ದಿನ ಸಾಲಿಗ್ರಾಮ ಪೂಜೆ ಮಾಡುವುದು ಅತ್ಯಂತ ಮುಖ್ಯ. ಸಾಲಿಗ್ರಾಮವೇ ವಿಷ್ಣುವಿನ ರೂಪ ಮತ್ತು ತುಳಸಿ ದೇವಿಯು ಆತನ ಪತ್ನಿ. ಇವರ ಪೂಜೆಯಿಂದ ಮನೆಯಲ್ಲಿ ಧನಧಾನ್ಯ ಮತ್ತು ದೈವಿಕ ಶಾಂತಿ ನೆಲೆಸುತ್ತದೆ. ಮೂರನೆಯ ನಿಯಮ, ಸಂಧ್ಯಾ ಕಾಲದಲ್ಲಿ ಅಂದರೆ ಸಂಜೆ 5ರಿಂದ 7 ಗಂಟೆಯ ಒಳಗೆ ತುಳಸಿ ವಿವಾಹ ಮಾಡಬೇಕು. ಈ ಸಮಯವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಹಸುಗಳು ಮನೆಗೆ ಮರಳುವ ಲಕ್ಷ್ಮೀ ದೇವಿಯು ಮನೆಗಳಿಗೆ ಆಗಮಿಸುವ ಕ್ಷಣ. ಈ ವೇಳೆಯಲ್ಲಿ ತುಳಸಿ ಸಾಲಿಗ್ರಾಮ ವಿವಾಹ ಮಾಡಿದರೆ ಮನೆಯಲ್ಲಿ ಮಂಗಳ ಹಾಗೂ ಐಶ್ವರ್ಯ ನೆಲೆಸುತ್ತದೆ. ನಾಲ್ಕನೆಯ ನಿಯಮ, ತುಳಸಿಯ ಮದುವೆ ಮಂಟಪವನ್ನು ಕಬ್ಬು ಮತ್ತು ಬಾಳೆ ಎಲೆಗಳಿಂದ ಅಲಂಕರಿಸಬೇಕು. ಈ ವಸ್ತುಗಳು ಮಂಗಳ ಮತ್ತು ಸಮೃದ್ಧಿಯ ಸಂಕೇತ. ಮಂಟಪದ ಮುಂದೆ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ಹಾಲು, ಅಕ್ಕಿ, ತುಳಸಿ ಎಲೆ ಮತ್ತು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಐದನೆಯ ನಿಯಮ, ತುಳಸಿ ವಿವಾಹದ ಸಮಯದಲ್ಲಿ ಮಂತ್ರಪಠಣೆಯ ನಂತರ ಮಂಗಳಕರ ಹಾಡುಗಳು ಮತ್ತು ಭಕ್ತಿಗೀತೆಗಳನ್ನು ಹಾಡಲೇಬೇಕು. ಈ ಹಾಡುಗಳು ವಾತಾವರಣವನ್ನು ಉತ್ಸಾಹಭರಿತವನ್ನಾಗಿಸುತ್ತದೆ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಆನಂದ, ಶಾಂತಿ ನೆಲೆಸುತ್ತದೆ. ಈ ರೀತಿ ತುಳಸಿ ವಿಷ್ಣುವಿನ ರೂಪದ ಸಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ. ಈ ದಿನದ ಪೂಜೆಯಿಂದ ದಾಂಪತ್ಯ ಜೀವನದಲ್ಲಿ ಶಾಂತಿ ತರಿಸುತ್ತದೆ, ಕುಟುಂಬದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತದೆ. ಹಾಗಾದರೆ ತುಳಸಿ ಪೂಜೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು? ಭಕ್ತಿಯಿಂದ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬಂದು ಆಶೀರ್ವಾದಿಸುತ್ತಾಳೆ. ಈ ಸರಳ ನಿಯಮಗಳನ್ನು ಪಾಲಿಸಿ ಭಕ್ತಿಯಿಂದ ತುಳಸಿ ಪೂಜೆಯನ್ನು ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಪವಿತ್ರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ.